ಉತ್ತರ ಕೊಡಬೇಕು. ಅರ್ಥ ಆಯ್ತು ಸರ್, ನನಗೆ ಅರ್ಥ ಆಯ್ತು. ಒಕ್ಕಲಿಗರು ವೋಟ್ ಹಾಕಿ ಏನ್ ಹೆಚ್ಚಾಗಿ ಮಾಡಲಿಲ್ಲ. ಒಂದೇ ನಿಮಿಷ ಓಟಿನ ಪ್ರಮಾಣ ಈಗ ತಕ್ಕ ಸ್ಥಾನಮಾನ ಡಿಸಿಎಂ ಮಾಡಿದ್ದಾರೆ. ರಾಜಕೀಯ 5 ವರ್ಷಕ್ಕೊಂದ್ಸರಿ ಸಂವಿಧಾನ ಬದಲಾವಣೆ ಮಾಡುವುದಕ್ಕೆ ಎಲ್ಲಾ ಸಮಾಜಗಳು ಬೇಕು. ಈಗ ಸಮಾಜ ಇಲ್ದಲೇ ಇದ್ರೆ ಯಾರು ಮುಖ್ಯಮಂತ್ರಿ ಆಗಕ್ಕಾಗಲ್ಲ. ಇವತ್ತು ಕೆಪಿಸಿಸಿ ಅಧ್ಯಕ್ಷರಾಗಿ ನನಗೆ ಪೆನ್ನು ಪೇಪರ್ ಕೊಡಿ, ನಾನು ಈ ರಾಜ್ಯದ ಚುಕ್ಕಾಣಿ ಹಿಡಿಯುವಂತ ಅವಕಾಶ ಇದೆ, ನನಗೆ ಮುಖ್ಯಮಂತ್ರಿ ಆಗುವಂತ ಅವಕಾಶ ಇದೆ ಅಂತೇಳಿ ಇದೇ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಇಡೀ ರಾಜ್ಯದಲ್ಲಿ ಪ್ರಚಾರ ಮಾಡಿದ್ದಾರೆ. ನಮ್ಮ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಹೆಚ್ಚಿನ ಸೀಟ್ ಬಂದಿರೋದಕ್ಕಿಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರದಲ್ಲಿರೋದು. ಕಾಂಗ್ರೆಸ್ ಸರ್ಕಾರಕ್ಕೆ ಏನೋ ಹಳೆ ಮೈಸೂರದಲ್ಲಿ ಬರ್ದಲೇ ಇದ್ರೆ ಅಧಿಕಾರಕ್ಕೆ ಬರ್ತಿರ್ಲಿಲ್ಲ ಕಾಂಗ್ರೆಸ್ ಸರ್ಕಾರ. ಅದನ್ನ ಅರ್ಥ ಮಾಡಿಕೊಂಡು ಇವತ್ತು ಇವರ ಹೈಕಮಾಂಡ್ ಏನು ತೀರ್ಮಾನ ಮಾಡೋದು, ಇವತ್ತು ಹೈಕಮಾಂಡ್ ತೀರ್ಮಾನ ಮಾಡಿ 2 ವರ್ಷ ತೀರ್ಮಾನ ಮಾಡೋದಲ್ಲ, ಅದಕ್ಕೆ ಮಾತಿಗೆ ತಪ್ಪಂತೆ ಅಂತ ಕೆಲಸ ಮಾಡಲಿ. ಕುಮಾರಸ್ವಾಮಿ ಅವರೊಂದು ಹಿಂದೆ ಒಂದ್ಸರಿ ಮಾತು ತಪ್ಪಿ ಸರ್ಕಾರ ಬೀಳಿಸಿದ್ದಾರೆ. ಯಡಿಯೂರಪ್ಪನವರು ಮಾಡಿದ ಇದೆಲ್ಲ ಮಾಹಿತಿ ತಪ್ಪಾಗ್ತದೆ. ಯಾಕಂದ್ರೆ ಯಾರು ಮಾತು ಕೊಟ್ಟಿದ್ದಾರೆ ಅನ್ನೋದನ್ನ ಹೈಕಮಾಂಡ್ ನಮ್ಮ ಇದೇ ಡಿ ಕೆ ಶಿವಕುಮಾರ್ ಸರ್ ಹೇಳಿದ್ದಾರೆ. ನನಗೆ 4-5 ಜನ ಈ ಮಾತನ್ನ ನಟರಾಜ್ ಗೌಡ್ರೆ ನಮ್ಗೆ ನಾಗರಾಜ್ ಸರ್ಗೆ ಹೇಳೋದ್ಕಿಂತ ಡಿ ಕೆ ಸುರೇಶ್ ಅವರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡದೇ ಇದ್ರೆ ನಮ್ಮ ಸಮಾಜ ಮುಂದಿನ ದಿನಗಳಲ್ಲಿ ಏನ್ ಹಿಂದೆಲ್ಲ ಪರಿಣಾಮ ಅನುಭವಿಸಿದೆ ಅದನ್ನು ಅನುಭವಿಸಬೇಕಾಗ್ತದೆ. ಇವತ್ತು ಏನು 2 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಪಕ್ಷದ ಕಟ್ಟಾಳ ಕೆಲಸ ಮಾಡಿದ್ದಾರೆ, ಇವತ್ತು ಜೈಲ್ಗೆ ಹೋಗಿ ಬಂದಿದ್ದಾರೆ. ಇಷ್ಟ ಕೆಲಸ ಯಾರು ಮಾಡಿಲ್ಲ. ಯಾವ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಸರ್ ಜೈಲ್ಗೆ ಹೋಗಿ ಬಂದು ಸ್ವತಂತ್ರ ಹೋರಾಟ ಮಾಡಿ ಅಲ್ಲ ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಗೊತ್ತಾ ಅದನ್ನ ಸ್ವತಂತ್ರ ಅಲ್ಲ, ಈ ಪಾರ್ಟಿ ಕೆಲಸ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ನನಗೆ ಇವತ್ತು ರೆಸಾರ್ಟ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಇದೇ ಅಮಿತ್ ಶಾ ಅವರು ಹೇಳ್ ಕಳಿಸಿದ್ರು, ನೀವು ಬಂದ್ಬಿಡಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ. ಡಿ ಕೆ ಶಿವಕುಮಾರ್ ಹೋಗ್ಲಿಲ್ಲ. ಅದೇ ಕಾಂಗ್ರೆಸ್ ಅದೇ ಬಿಜೆಪಿನಲ್ಲಿ ಬಹಳ ಜನ ಜೈಲ್ಗೆ ಹೋಗುವಂತವ್ರು ಅವಕಾಶ. ಇದು ಒಂದು ವಿಚಾರದಲ್ಲಿ ತಗೊಳ್ಬೇಕಾದಾಗ ಒಂದು ಜವಾಬ್ದಾರಿಯಿಂದ ಮಾತನಾಡಬೇಕು. ನಾಗರಾಜ್ ಅವರೇ ನೀವು ಹೇಳ್ಲಿಕ್ಕೆ ಅಮಿತ್ ಶಾ ಅಂತ ಒಬ್ಬ ಶ್ರೇಷ್ಠ ವ್ಯಕ್ತಿ ಬಗ್ಗೆ ಮಾತನಾಡಬೇಕು. ನೀವು ಸ್ವಲ್ಪ ಸರಿಯಾಗಿ ಮಾತನಾಡಬೇಕು. ಬ್ಲೈಂಡ್ ಆಗಿ ಮಾತನಾಡಬೇಕಾಗುತ್ತೆ. ಒಂದೇ ನಿಮಿಷ ಡಿ ಕೆ ಶಿವಕುಮಾರ್ ಅವರ ಬಾಯಲ್ಲೇ ಬಂದ ಮಾತು ಅಮಿತ್ ಶಾ ಅವರ ಕಡೆಯಿಂದ ಆಮೇಲೆ ಆಯ್ತಾ. ಒಂದು ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲ್ಲ ಅಂತ ಕಾಂಗ್ರೆಸ್ ಪಕ್ಷ ಹೇಳೋದಾದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಇದಕ್ಕಿಂತ ನಿಷ್ಠಾವಂತ ಕಾರ್ಯಕರ್ತರು ಯಾರು ಬೇಕು ನಿಮಗೆ? ಕೆಪಿಸಿಸಿ ಅಧ್ಯಕ್ಷರ ಕೆಲಸ ಮಾಡ್ತಾ ಇದ್ದಾರೆ, ಇಡೀ ರಾಜ್ಯದ ಬೈ ಎಲೆಕ್ಷನ್ಗಳು ಕೆಲಸ ಮಾಡಿದ್ದಾರೆ. ಇವತ್ತು ಅರ್ಥ ಮಾಡ್ಕೋಬೇಕು. ಮೊನ್ನೆ ನಡೆದಂತ ಚನ್ನಪಟ್ಟಣದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಮಗ, ಈ ರಾಜ್ಯದ ಪ್ರಧಾನಮಂತ್ರಿ ಮೊಮ್ಮಗ ಅಂತವನ್ನ ಸೋಲಿಸಿ ಕಲಿಸಿದ್ದಾರೆ ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್ ಅವರ ಹೋರಾಟದ ಶ್ರಮ. ಸರಿ ಮಹೇಶ್, ಒಕ್ಕಲಿಗರು ವರ್ಸಸ್ ಕುರುಬಾ, ಒಕ್ಕಲಿಗರು ವರ್ಸಸ್ ಹಿಂದ, ಒಕ್ಕಲಿಗರು ವರ್ಸಸ್ ಸಿದ್ದರಾಮಯ್ಯ ಬೆಂಬಲಿಗರು, ಹಿಂಗೊಂದು ವಾತಾವರಣ ಆಗಿದೆ ಅನ್ನೋದು ಒಂದು ನೋಡಿ. ಕಳೆದ 2.5 ವರ್ಷದಿಂದ ಈ ರಾಜ್ಯದ ಒಳಗಡೆ ಒಂದು ಚರ್ಚೆ ನಡೀತಾ ಇರತಕ್ಕಂಥದ್ದು ಈ ಮುಖ್ಯಮಂತ್ರಿದು ಒಂದು ಡೆವಲಪ್ಮೆಂಟ್ ಚರ್ಚೆ ಹೋಯಿತು. ಯಾವಾಗ ಕರಪ್ಷನ್ ಬಂದಾಗೋ ಡೈವರ್ಷನ್ ಟ್ಯಾಕ್ಟಿಕ್ಸ್ ಆಗಿ ಇದೇ ಮೂಲವಾಗಿ ಬಂದಿರತಕ್ಕಂಥ ಬಿಜೆಪಿ ಕರ್ನಾಟಕವನ್ನ ಎಟಿಎಂ ಮಾಡ್ಕೊಂಡಿದ್ದಾರೆ ಅಂತ. ಅದು ಯಾಕೆ ಇಷ್ಟು ಕರ್ನಾಟಕದ ಸರ್ಕಾರದ ಬಗ್ಗೆ ಅಂತಂದ್ರೆ ಅವ್ರಿಗೆ ಇರ್ತಕ್ಕಂಥ 3 ರಾಜ್ಯಗಳಲ್ಲಿ ಇವತ್ತು ಕರ್ನಾಟಕದಿಂದ ಸಿಗ್ತಕ್ಕಂಥ ಸಂಪನ್ಮೂಲ ಇದೆಯಲ್ಲ, ಅದ್ರ ಮೂಲವಾಗಿ ಅವರು ಇಷ್ಟು ಕಾನ್ಸಂಟ್ರೇಷನ್ ಮಾಡ್ತಿರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಪ್ರಶ್ನೆ ಮಾಡ್ತೇನೆ ನಾನು ನಿಮ್ಮ ಸಮ್ಮುಖದಲ್ಲಿ. ತಾವು ಬಹಳ ದೊಡ್ಡದಾಗಿ ಈ ಹಿಂದುಳಿದವರ ಬಗ್ಗೆ ತಾವು OBC ಚಾಂಪಿಯನ್ ನಾವು ಅಂತ ಮಾಡಿದಿರಲ್ಲ, ತಮ್ಮ ನಿಲುವೇನೀಗ? ಹಿಂದುಳಿದವ್ರ ಬಗ್ಗೆ ನಿಮ್ ಕಾಳಜಿ ಏನು ನಿಮ್ದು? ತಾವು ಕಾಂತರಾಜ್ ಆಯೋಗದ ವರದಿಯನ್ನು ತಿರಸ್ಕಾರ ಮಾಡಿದ್ರೆ, ದೇಶದ ಒಳಗಡೆ ಹಿಂದುಳಿದವರು ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ತಮ್ಮ ರಾಷ್ಟ್ರೀಯ ನೀತಿ ಅಂತ ಆದಂತವರು ಇವತ್ತಿನ ಈ ಕರ್ನಾಟಕ ರಾಜ್ಯದ ಒಟ್ಟು ವ್ಯವಸ್ಥೆಯ ಮಧ್ಯದೊಳಗಡೆ ತಮ್ಮ ನಿಲುವೇನು? ತಮ್ಮದು ತಾವು ಹಿಂದುಳಿದವ್ರಿಗೆ ಏನ್ ಮಾಡ್ಬೇಕು ಅಂತ ಹೊರಟಿದ್ದೀರಿ? ತಾವು ತಮ್ಮ ನಿಲುವೇನು ಬಹಳ ಸ್ಪಷ್ಟ ಮಾಡ್ಬೇಕು ಕಾಂಗ್ರೆಸ್ನವರು. ನಮ್ಗೆ ಹಿಂದುಳಿದವ್ರದ್ದು ಒಂದು ಅಧಿಕಾರ ಈ ರಾಜ್ಯದ ಹಿಂದುಳಿದವರ ಓಟು
ನಾವು ಏನಿದ್ರು ಸೀಮಿತವಾಗಿ ಬರೀ ಓಟಿಗೋಸ್ಕರ ನಾವು ಮಾಡ್ತೇವೆ. ನೀವು ಸ್ಪಷ್ಟ ಮಾಡಿ. ನೀವು ಇವತ್ತು ನಮ್ಗೆ ಹಿಂದುಳಿದವರು ಅಂತ ನೀವೇನ್ ಹೇಳ್ತೀರಿ, ಹೈಯಿಂಗ್ ಅಂತಕ್ಕಂಥ ಒಂದು ಪದವನ್ನ ಪದೇ ಪದೇ ಉಚ್ಚಾರ ಮಾಡ್ತೀರಿ. ತಮ್ಮ ಸ್ಪಷ್ಟತೆ ಏನು? ಕಾಂಗ್ರೆಸ್ಸಿನ ನೀತಿ ಏನು ಇವತ್ತು? ಕಾಂಗ್ರೆಸ್ ನೀತಿ ಅಂದ್ರೆ ಸಮ ಸಮಾಜ ನಿರ್ಮಾಣ ಮಾಡೋದು. ಯಾವುದು ಸಮ ಸಮಾಜ ನಿರ್ಮಾಣ? ಎಲ್ಲರಿಗೂ ಯಾವುದು ಸಮ ಸಮಾಜ ನಿರ್ಮಾಣ? ನಾವು ನಾಗಪುರದಲ್ಲಿ ಯಾವುದು ಸಮ ಸಮಾಜ ನಿರ್ಮಾಣ? ಮಾಡಿದ್ದೀವಿ, ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ಅವರನ್ನು ಮೋಸ ಮಾಡ್ತಾರೆ. ಹಿಂದುಳಿದವರು ಓಟ್ ತಗೊಂಡು ಅವ್ರು ಮೋಸ ಮಾಡ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಎಂತ ಅಡಕತರಿ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿದೆ ಅಂತಂದ್ರೆ, ಯಾವ ರಾಹುಲ್ ಗಾಂಧಿ ಅವರು ದೇಶದಾದ್ಯಂತ ಎಲ್ಲಾ ಕಡೆಗಳಲ್ಲೂ ಕೂಡ ಸಮುದಾಯಗಳ ಲೆಕ್ಕಾಚಾರ ಮಾಡ್ಕೊಂಡು ಓಡಾಡ್ತಿದ್ದಾರೆ, ಹಿಂದುಳಿದ ಸಮುದಾಯಗಳಿಗೆ ಪ್ರಾತಿನಿಧ್ಯ ಅಂತ ಮಾತನಾಡ್ಕೊಂಡು ಬರ್ತಿದ್ದಾರೆ. ಅವ್ರಿಗೆ ಇವಾಗಿರೋ ಬಿಗ್ಗೆಸ್ಟ್ ಚಾಲೆಂಜ್ ಅಂದ್ರೆ ಹಿಂದುಳಿದ ಸಮುದಾಯಗಳ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸ್ಬಿಟ್ರೆ ಅಂಟುವ ಅಪಖ್ಯಾತಿ ಇದೆಯಲ್ಲ, ಅದ್ರ ಭಾರವನ್ನು ಹೊರಲಿಕ್ಕೆ ರಾಹುಲ್ ಗಾಂಧಿ ಅವರಿಗೆ ಸಾಧ್ಯ ಇದೆಯಾ ಸರ್? ಇಟ್ಸ್ ನಾಟ್ ಅನ್ ಈಸಿ ಜಾಬ್. ಇಟ್ಸ್ ನಾಟ್ ಅನ್ ಈಸಿ ಜಾಬ್. ಪ್ರಶ್ನೆ ಚರ್ಚೆ ಇಲ್ಲ ಅಂದ್ರೆ ಸಿದ್ದರಾಮಯ್ಯ ಅವರು ಕೆಳಗಿಳಿಯಲ್ಲ ನೋಡ್ರಿ. ಈಗ ಯಾರು ಇಳಿತಾರೆ ಯಾರು ಹೇಳ್ತಾರೆ ಅನ್ನೋದು ಚರ್ಚೆಯಲ್ಲಿ ಬಂದೇ ಇಲ್ಲ, ಬರಕ್ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಇದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಾದ್ರು ಬದಲಾವಣೆ ಆದ್ರೆ ನೋಡ್ರಿ, ಹುಷಾರು ಸರ್. ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಮಾತನಾಡೋರು ನಟರಾಜ್ ಗೌಡ್ರೆ, ನೀವು ಅದೇ ಪಕ್ಷದಲ್ಲಿ ಪಕ್ಷದ ಶಿಸ್ತು ಹೆಂಗಿದೆ, ಪಕ್ಷದ ಪ್ರಕ್ರಿಯೆ ಹೆಂಗಿದೆ ಹಂಗೆ ಹೇಳ್ತೀನಿ ನಾನು. ಕಾಂಗ್ರೆಸ್ ಏನಾದ್ರು ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಮಾತ್ರ ಏನಾದ್ರು ಬದಲಾವಣೆ ಆಗದೆ ಹೊರತು ಯಾರೋ ಜನಗಳು ಹೇಳಿದ್ರು ಅಥವಾ ಯಾರೋ ಮಾಧ್ಯಮದಲ್ಲಿ ಬಂತು ಬದಲಾವಣೆ ಹೈಕಮಾಂಡ್ ಏನ್ ಹೇಳ್ತಾರೆ, ಅಲ್ಪಸಂಖ್ಯಾತರು, ಬಡವರು, ದಲಿತರು ಯಾರ್ಯಾರಿಗೆ ಅವಕಾಶ ಕೊಡ್ತಾರೆ ಮನೆ ಸಿದ್ದರಾಮಯ್ಯ ಕೆಲಸ ಮಾಡ್ತಾರೆ. ನೀವು ನನಗೆ ಮಾತಾಡಕ್ ಬಿಡಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಬಡವರು, ಎಲ್ಲಾ ಸಮುದಾಯದ ಬಡವರು ಮತ್ತೆ ದಲಿತರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತಿದ್ದಾರೆ. ಯಾರ್ಯಾರು ಬಡವರಿದ್ದಾರೆ, ಎಲ್ಲಾ ಸಮುದಾಯದ ಬಡವರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ದಲಿತರು ಎಲ್ಲರಿಗೂ ಸಮ ಸಮಾಜ ನಿರ್ಮಾಣ ಆಗಬೇಕು, ಅವಕಾಶಗಳು ಸಿಗಬೇಕು ಅಂತ ಅದಕ್ಕೋಸ್ಕರನೇ ಅವರು ಕೆಲಸ ಮಾಡುವಂತದ್ದು. ಹೈಕಮಾಂಡ್ ಅದೇ ಕೆಲಸ ಮಾಡ್ತಾರೆ, ಸಿದ್ದರಾಮಯ್ಯವರು ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಅವರು ಅದೇ ಕೆಲಸ ಮಾಡ್ತಾರೆ. ಆದ್ರೆ ಬಿಜೆಪಿ ಬಂದಿರತಕ್ಕಂಥ ಭಯ ಏನು? ಬಿಜೆಪಿ ಬಂದಿರತಕ್ಕಂಥ ಭಯ ಏನಂದ್ರೆ ರಾಹುಲ್ ಗಾಂಧಿ ಅವರನ್ನ ಇವರು ತೇಜೋವಧೆ ಮಾಡಿದ್ರು ಕೂಡ 2014ರಲ್ಲಿ ರೈತರ ಅನುಮತಿ ಇಲ್ಲದೆ ಭೂಮಿಯನ್ನ ಸ್ವಾಧೀನ ಮಾಡ್ಕೋಬಹುದು ಅಂತ ಕಾಯ್ತಾ ಬಂದ್ರು ಇವರು. ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಮಣಿದು ಮೋದಿ ಅವರು ಮಂಡಿ ಊರ್ಬೇಕಾಗಿ ಬಂತು. ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಿ ಸರ್. 3 ಕೃಷಿ ಕಾಯ್ದೆ, ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಿ. ಡಿ ಕೆ ಶಿವಕುಮಾರ್ ಅವರ ಬೇಡಿಕೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಪುರಸ್ಕಾರ ಸಿಗುತ್ತಾ ಇಲ್ವಾ? ಅಷ್ಟೇ ಬೇಸಿಕ್ ಪ್ರಶ್ನೆ. ಸಿದ್ದರಾಮಯ್ಯನಂತ ಮಾಸ್ ಲೀಡರ್ ಅನ್ನ ಕೆಳಗಿಳಿಸುವ ಧೈರ್ಯಕ್ಕೆ, ಆ ಸಾಹಸಕ್ಕೆ ಕೈ ಹಾಕುತ್ತಾ ಕಾಂಗ್ರೆಸ್ ಪಕ್ಷ? ಇಷ್ಟೇ ಪ್ರಶ್ನೆ. ನಮ್ಮಲ್ಲಿ ಯಾರು ಧೈರ್ಯ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಈಗ 2008 2013 3 ಮುಖ್ಯಮಂತ್ರಿ ಆಗಿದ್ರು ಬಿಜೆಪಿನಲ್ಲಿ, 2019 23 2 ಮುಖ್ಯಮಂತ್ರಿ ಆಗಿದ್ರು. ಯಡಿಯೂರಪ್ಪನವರನ್ನ ಕೆಳಗಿಳಿಸಿ ಅನುಭವಿಸ್ತಿದ್ದಾರೆ ಇವತ್ತು ಕೂಡ. ಈಗ ಯಾರು ಹಿಡಿತಾರೆ, ಯಾರು ಏರ್ತಾರೆ, ಯಾರು ಇರ್ತಾರೆ ಅಂತ ಏನು ಎಲ್ಲೂ ಚರ್ಚೆ ಬರ್ತಾ ಇಲ್ಲ. ನಮ್ಮಲ್ಲಿ ಬರ್ತಾ ಇರ್ತಕ್ಕಂಥದ್ದು ಏನು, ಬಿಜೆಪಿಗಳಿಗೆ ಮತ್ತೆ ಕೆಲವರು ಸಾಮಾನ್ಯ ಜನತೆಗೆ ಅಥವಾ ತಾವು ಮಾಧ್ಯಮ ಮುಖಾಂತರ ಚರ್ಚೆಗಳು ಮಾಡ್ತಾ ಇದ್ದಾರೆ ಹೊರತು ಯಾವ ಬದಲಾವಣೆ ಹೈಕಮಾಂಡ್ ಅಜಯ್ ಸಿಂಗ್ ಯಾರು ಸರ್? ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಮಾತ್ರ ಸರ್. ಶಿವಗಂಗಾ ಬಸವರಾಜ್ ಅವರು ಯಾರು ಸರ್? ಮಾಧ್ಯಮ ಪ್ರತಿನಿಧಿಗಳವರೆಲ್ಲ. ಅಯ್ಯೋ, ಮೈಕ್ ಹಿಡಿದಾಗ ನನಗೆ ಮಾತಾಡಕ್ ಬರಲ್ಲ ಅಂತ ಹೇಳಕ್ಕೆ ಅವ್ರೇನ್ ಚಿಕ್ಕ ಮಕ್ಕಳಲ್ಲ ಸರ್. ಈ ತರ ಜನರನ್ನ ಮೂರ್ಖರನ್ನ ಮಾಡೋ ಪ್ರಯತ್ನವನ್ನ ಕೈ ಬಿಟ್ಬಿಡಿ ನೀವು. ನಮ್ದು ಒಂದೇ ಒಂದು ಬಹಳ ಇಡೀ ದೇಶದಲ್ಲಿ ರಾಜ್ಯವನ್ನ ತಲಾ ಆದಾಯ ನಂಬರ್ 1 ಮಾಡಿದೀವಲ್ಲ, ಅದೇ ರೀತಿ ಅದನ್ನ ಮುಂದುವರಿಸಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು, ರೈತರಿಗೆ ಆದಾಯ ಡಬಲ್ ಆಗಬೇಕು. ಇದೇ ನಮ್ಮ ಕೆಲಸ. ಎಲ್ಲಿದ್ದಾರೆ ಅವರಿಗೆ ಪವರ್ ಇಲ್ಲ ಸರ್, ಅಧಿಕಾರ ಜನ ರಿಜೆಕ್ಟ್ ಮಾಡಿ ಮನೇಲಿ ಕೂರಿಸಿರೋ ಪಕ್ಷ. ಅವ್ರ ಜೊತೆ ಯಾಕೆ ಕಾಂಪೀಟ್ ಮಾಡ್ತೀರಿ? ಜನ ರಿಜೆಕ್ಟ್ ಮಾಡಿ ಮನೇಲಿ ಕೂರಿಸಿರೋ ಪಕ್ಷ.